ನೀವು ಅವತ್ತಿನ ಸಂಸ್ಕೃತಿ ನೋಡೋದಾದ್ರೆ ಜೀವನ ಶೈಲಿ ಹೆಂಗಿತ್ತು ಗೊತ್ತಾ? ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರ ಮುಖ ನೋಡಿ, ಗೋಮಾತೆ ಮುಖ ನೋಡಿ, ಆಮೇಲೆ ಕೆಲಸ ಕಾರ್ಯಗಳನ್ನ ಶುರು ಮಾಡ್ಕೊತಿದ್ರು. ಆದ್ರೆ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಮೊಬೈಲ್ ನೋಡ್ತಾರೆ. ಅದ್ ಸಂಸ್ಕೃತಿ ಅಲ್ಲದೆ ಅವತ್ತಿನ ಕಾಲದಲ್ಲಿ ಹೊರಗಡೆಯಿಂದ ಬಂದ್ರೆ ಕೈ ಕಾಲು ತೊಳ್ಕೊಂಡ್ ಬರೋರು. ಆದ್ರೆ ಇವತ್ತು ಆ ತರ ಇಲ್ಲ. ಎಲ್ಲಂದ್ರಲ್ಲಿ ಹೇಗಂದ್ರೆ ಸುಮ್ಮನೆ ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಉದಾಹರಣೆಗೆ ನಮ್ಮ ಪಕ್ಕದ ಮನೆ ತಾತ ಅವ್ರೇನಾದ್ರೂ ಹೊರಗಡೆಯಿಂದ ಬಂದ್ರೆ ಮಗ ಒಂದ್ ಸ್ವಲ್ಪ ನೀರ್ ತಗೊಂಬರವ ಅಂತ ಕೇಳಿಸ್ಕೊಂಡು ಕೈ ಕಾಲ್ನ ನೀಟಾಗಿ ತೊಳ್ಕೊಂಡ್ ಬರ್ತಾರೆ. ಯಾಕಂತ ಗೊತ್ತಾ? ಇಲ್ಲ, ಯಾಕಂದ್ರೆ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡ್ ಬಂದಿರ್ತೀವಿ, ಕ್ರಿಮಿಕೀಟಗಳಿರ್ತವೆ ಅಂತ. ಆದ್ರೆ ಈ ಸಿಟಿ ಅವರು ಆಫೀಸ್ಗೂ ಶೂವು, ಮಾರ್ಕೆಟಿಗೂ ಶೂವು, ಇಷ್ಟಕ್ಕೂ ಅದೇ ಶೂ ಇಕ್ಕೊಂಡು ಸೀದಾ ಮನೆ ಒಳಗೆ ನುಗ್ತೀರಾ. ಸಂಸ್ಕೃತಿ ಅಂತಿರಲ್ಲ, ಇದಾಗ ನಿಮ್ ಸಂಸ್ಕೃತಿ ಅಂತ ಅಂದ್ರೆ. ಜೊತೆಗೆ ಅವತ್ತಿನ ದೇವರ ಧ್ಯಾನ, ಪೂಜೆ, ಪುನಸ್ಕಾರ ಅಂತ ಮನೆ ತುಂಬಾ ಆಚರಣೆ ಮಾಡ್ತಿದ್ರು. ಆದ್ರೆ ಇವತ್ತು ಅದೆಲ್ಲ ಕಾಣೋದೇ ಇಲ್ಲ. ಹಬ್ಬ ಆಗ್ಲಿ, ಉಮ್ಮೆ ಆಗ್ಲಿ, ಹರಿದಿನ ಆಗ್ಲಿ, ಎಲ್ಲಾದ್ರೂ ಹಬ್ಬ ಮಾಡಿದ್ರೆ ಮನೆ ಜನ ಎಲ್ಲ ಸೇರ್ಕೊಂಡು ಖುಷಿಯಿಂದ ಮಾಡ್ತಿದ್ದು. ಆದ್ರೆ ಇವತ್ತು ಮನೆ ಜನಗಳ ಮನ್ಸು ಹೆಂಗಾಗೈತೆ ಅಂದ್ರೆ, ನಾನೊಂದು ತೀರ ನೀನೊಂದು ತೀರ, ಮನಸ್ಸು ದೂರ, ಪ್ರೀತಿ ಹೃದಯ ಭಾರ ಅಂತ ಆಗೋಗಿದ್ರೆ. ಒಳ್ಳೆ ಗುಣ ಮತ್ತೆ ದಾನಿನೇ ಹೊರತು ದುಡ್ಡಿಂದ ಅಲ್ಲ. ನಮ್ ಗೌಡ್ರು ಶ್ರೀಮಠಕ್ಕೆ ಜವರ್ನಳ್ಳಿ ಜಮೀನ್ ಕೊಡ್ಸಿದ್ಮೇಲೆ ಅಲ್ಲಿ ವೈದ್ಯಕೀಯ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಡಿಪ್ಲೊಮಾ ಕಾಲೇಜು, ITI ಕಾಲೇಜು, ವಿಶ್ವವಿದ್ಯಾಲಯ ಸ್ಥಾಪನೆ ಆದ್ವು ಅಲ್ವಾ ಸರ್? ಅಂದು ಪ್ರಾರಂಭವಾಗಿ ಬೀಜನಗರ ಇಂದು ಮಿನಿ ಸಿಂಗಾಪುರ್ ಅಂತ ಕಾಂಗ್ರೆಸ್ ಇದೆ ಅಂದ್ರೆ ಅದು ಕಾರಣ ನಮ್ ಗೌಡ್ರು ಯುಕ್ತಿ ಮತ್ತೆ ಜ್ಞಾನ ಮಾತ್ರ. ಈಗ ಸರ್ನೇ ಕೇಳ್ತೀನಿ, ಸರ್ ನೀವು ಶ್ರೀಮಠಕ್ಕೆ ಜಮೀನ ಸುಮ್ನೆ ಕೊಡ್ಸ್ಕೊಟ್ರ? ಆಗಲ್ಲ. ಅಂದ್ರೆ ನಿಮ್ ವಾಕ್ಚಾತುರ್ಯತೆ ಗುಣ ಬಳಸಿ ಅಲ್ವಾ? ಅಂದ್ರೆ ಜಮೀನ್ ಮಾಲೀಕರಿಂದ ಜಮೀನ್ ಪಡೆಯಕ್ಕೆ ಜಮೀನ್ ಮಾಲೀಕರ ಮನವೊಲಿಸಿ ಶ್ರೀಮಠಕ್ಕೆ ಜಮೀನ್ ಕೊಡ್ಸ್ಕೊಟ್ಟಿದ್ದು. ಇವತ್ತೇನಾದ್ರೂ ಜವರ್ನಳ್ಳಿಲಿ ಒಂದು BGS ನ ದೊಡ್ಡ ಶೈಕ್ಷಣಿಕ ಕೇಂದ್ರ ಸ್ಥಾಪನೆ ಆಗಿದೆ, ಮತ್ತೆ ಬೀಜನಗರ ಮಿನಿ ಸಿಂಗಾಪುರ್ ಅಂತ ಕಾಂಗ್ರೆಸ್ ಇದೆ ಅಂದ್ರೆ ಅದು ಕಾರಣ ನಮ್ ಜಗದ್ಗುರುಗಳು ಮತ್ತೆ ನಮ್ ರಾಮಕೃಷ್ಣ ಗೌಡ್ರು ಒಳ್ಳೆ ಗುಣ ಮತ್ತೆ ಜ್ಞಾನ ಮಾತ್ರ ಕಣ್ರಿ. ಆದ್ರಿಂದ ನಿಮ್ ಸಂಸ್ಕೃತಿಗೆ ಹಣ ಮುಖ್ಯ ಆದ್ರೆ ನಮ್ ಸಂಸ್ಕೃತಿಗೆ ಗುಣನೇ ಮುಖ್ಯ ಎಂಬುದೇ ನನ್ನ ವಾದ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ರೂಪಿಸಿಕೊಟ್ಟಂತ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಕಿಕ್ಕೇರಿಯ ಹಿರಿಯ ಪತ್ರಕರ್ತರು